ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೀಗೆಲ್ಲ ಹೇಳ್ಬಿಟ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ತೀನಾ? ಚಾನ್ಸೇ ಇಲ್ಲ. ನನಗೆ ಗೊತ್ತು ರಾಜೇಶ್ವರಿ, ನಿನ್ ಬಾಯಿ ಮುಚ್ಚೋದಾಗ್ಲಿ ನಿನಗೆ ಬುದ್ಧಿ ಹೇಳೋದಾಗ್ಲಿ ನನ್ನಿಂದ ಆಗೋದಿಲ್ಲ ಅಂತ ಗೊತ್ತು. ಆದ್ರೆ ನಾನು ಇದನ್ನೆಲ್ಲ ಮಾಡ್ತಿರೋದು ಮನೆ ಒಳ್ಳೇದಕ್ಕೋಸ್ಕರ. ಅದನ್ನಾದ್ರೂ ಅರ್ಥ ಮಾಡ್ಕೊ. ಮನೆ ಒಳ್ಳೇದಕ್ಕ? ಯಾವತ್ತ ಕೆಲಸದವಳನ್ನ ಮನೆ ಕಾಲಿಟ್ಲೋ ಅವತ್ತೇ ನಮ್ಮ ಮನೆ ಒಳ್ಳೇದಲ್ಲ ಹೊರಟೋಯ್ತು. ಅವಳು ಇಲ್ಲಿ ಇರೋ ತನಕ ಬರೀ ಕೆಟ್ಟದ್ದೇ ಆಗೋದು. ಅಲ್ಲ, ಇದೆಲ್ಲ ಯೋಚನೆ ಮಾಡೋದಕ್ಕೆ ನಿನ್ಗೆ ಹೇಗ್ ಮನಸ್ಸು ಬರುತ್ತೆ ರಾಜೇಶ್ವರಿ? ಮಯೂರಿ ಎಂತ ಒಳ್ಳೆ ಹುಡುಗಿ, ತನ್ನ ನಮ್ದವ್ರಿಗೆ ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ಅವಳನ್ನು ಹೋಗಿ ದರಿದ್ರದೋಳು ಅಂತ ಹೇಳ್ತಿದೀಯಲ್ಲ, ಈ ಮನೆಗೆ ಒಳ್ಳೇದಾಗತ್ತ? ಅವಳು ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ. ಯಾವ ಮಹಾಲಕ್ಷ್ಮಿನೂ ಅಲ್ಲ, ಅವಳು ಮನೆಗೆ ಒಕ್ಕರ್ಸ್ಕೊಂಡಿರೋ ದರಿದ್ರ ಲಕ್ಷ್ಮಿ. ನಮ್ಮನೆ ದೋಚ್ಕೊಂಡು ಹೋಗೋಕ್ ಬಂದಿರೋ ಕಳ್ಳಕ್ಷ್ಮಿ. ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಬುದ್ಧಿ ಇರೋರಿಗೆ ಬುದ್ಧಿ ಹೇಳ್ಬೋದು, ಆದ್ರೆ ಬುದ್ಧಿ ಇದ್ದು ಬುದ್ಧಿ ಇಲ್ದೇ ಇರೋರ್ ತರ ನಾಟಕ ಆಡ್ತಾರಲ್ಲ, ಅವ್ರಿಗೇನು ಹೇಳಕ್ಕಾಗಲ್ಲ. ನಿಂತ್ಕೊಳ್ಳಿ. ನನ್ನ ಪ್ರಶ್ನೆಗೆ ನೀವಿನ್ನೂ ಉತ್ತರ ಕೊಟ್ಟಿಲ್ಲ. ಅವ್ರಿಬ್ಬರನ್ನ ಎಲ್ಲ ಕಳ್ಸಿದೀರಾ ಅಂತ ಹೇಳಿ. ನಿನ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ರೆ ತಾರಕ್ಕಿಗೆ ಫೋನ್ ಮಾಡಿ ಕೇಳು, ಅವನೇ ಹೇಳ್ತಾನೆ. ಹೋಗಿರೋರ್ಕಿಂತ ಕಳ್ಸಿರೋ ನಿಮ್ಮನ್ ಕೇಳಿದ್ರೆ ಒಳ್ಳೇದಲ್ವಾ? ಹೇಳಿ. ನಾನು ಹೇಳ್ದಾಗೆ ಅವರಿಬ್ಬರನ್ನ ಹನಿಮೂನಿಗೆ ಕಳ್ಸಿದೀರಾ? ಹಾಗೇನಾದ್ರೂ ಕಳ್ಸಿದ್ರೆ ಅವ್ರಿಗೀಗ್ಲೇ ಫೋನ್ ಮಾಡಿ ವಾಪಸ್ ಬರೋದಕ್ಕೆ ಹೇಳಿ. ಇಬ್ರು ಜೊತೆಲಿ ಹೋಗಿದ್ದಾರೆ ಅಂತ ಕೇಳಿದಾಗಿಂದ ನನ್ಗೊಂಥರ ಇರಿಟೇಟ್ ಆಗ್ತಾ ಇದೆ. ಇದರಲ್ಲಿ ಇರಿಟೇಟ್ ಆಗುವಂಥದ್ದು ಏನಿದೆ ರಾಜೇಶ್ವರಿ? ಇಬ್ರು ಖುಷಿಯಾಗಿ ಹೋಗಿದ್ದಾರೆ. ಒಂದ್ 2 ದಿವಸ ಖುಷಿಯಾಗಿದ್ದು ಬರ್ಲಿ ಬಿಡು. ನೀನ್ ಸುಮ್ನೆ ಯಾಕೆ ಹೊಟ್ಟೆ ಉರಿ ಪಟ್ಕೊಳ್ತಿದ್ಯಾ? ಹೌದು ರೀ, ನನ್ ಮಗ ತಾರಕ ಕೆಲಸದವ್ರ ಜೊತೆ ಹೋಗಿದ್ದಕ್ಕೆ ನನ್ಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ನನ್ನ ಮಗನ್ ಜೀವನ ನನ್ನ ಕಣ್ಣು ಮುಂದೆನೆ ಹಾಳಾಗ್ತಾ ಇರೋದು ನೋಡೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಈಗೇನು, ನೀವೇ ಅವ್ರನ್ನ ವಾಪಸ್ ಕರೆಸ್ತೀರೋ ಅಥವಾ ನಾನೇ ಅವ್ರನ್ನ ವಾಪಸ್ ಕರೆಸ್ಲಾ? ಅಂತ ತಪ್ಪು ಮಾಡ್ಬೇಡ ರಾಜೇಶ್ವರಿ. ಈಗಾಗಲೇ ನಮ್ಮನೆ ನಡೆದಿರೋ ಘಟನೆಗಳಿಂದ ಮಯೂರಿ ತುಂಬಾ ನೊಂದಿದ್ದಾಳೆ. ಅವ್ರಿಗೆ ಸಮಾಧಾನ ಸಿಗ್ಲಿ ಅಂತಾನೆ ಹೊರಗಡೆ ಕಳ್ಸಿರೋದು. ಒಂದ್ 2 ದಿವಸ ಸುಮ್ನೆ ಇದ್ಬಿಡು. ಅದೆಲ್ಲ ನನ್ನಿಂದ ಆಗೋದಿಲ್ಲ ಚಂದ್ರು. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ಬೇಕು, ಇಲ್ಲಾಂದ್ರೆ ಅವ್ರನ್ನ ವಾಪಸ್ ಕರೆಸ್ಬೇಕು. ಸರಿ, ನೀನ್ ಹೇಳೋವರೆಗೂ ಬಿಡಲ್ಲ ಅನ್ಸತ್ತೆ. ನೀನ್ ಅನ್ಕೊಂಡಿರೋ ಹಾಗೆ ಅವ್ರೇನು ಹನಿಮೂನ್ಗೆ ಹೋಗಿಲ್ಲ. ಅವ್ರು ಹೋಗಿರೋದು ನಮ್ಮ ಹಳ್ಳಿ. ಈಗ ಸಮಾಧಾನ ಆಯ್ತಾ? ಈಗ ಜಾಸ್ತಿ ಯೋಚನೆ ಮಾಡಬೇಡ, ಸ್ಟ್ರೆಸ್ ಆಗತ್ತೆ. ಅಕ್ಕ, ಮಯೂರಿ ಬರ್ತಿದ್ದಾಳೆ ಅಂತ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋಡು, ಅದಕ್ಕೆ ಅವಳಿಗೋಸ್ಕರ ತಾವ್ರೆ ಹೂ ತಗೋ ಬಂದಿದ್ದೀನಿ. ಲೇ, ತಾವ್ರೆ ಹೂ ಮುಡ್ಕೊಳಕ್ಕಾಗುತ್ತೇನೆ? ಅದೇನಿದ್ರು ದೇವ್ರಿಗಿಡೋದು. ನಮ್ಮ ಪಾಲ್ಗೆ ಮಯೂರಿನೇ ದೇವ್ರಲ್ವಾ, ಅದಕ್ಕೆ ಅವಳಿಗೆ ಕೊಡ್ತೀನಿ. ಸರಿ, ನೀನೇ ತಂದಿದ್ಯಾ? ಅಕ್ಕಂಗೆ ಬ್ಯಾಲ್ದಣ್ಣು ಎಲ್ಚೆ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಆ ಹಣ್ಣುಗಳನ್ನ ತಂದಿದ್ದೀನಿ. ಇದನ್ನ ನೋಡಿದ್ರೆ ಅಕ್ಕ ಖುಷಿಯಿಂದ ಕುಣ್ಣಾಡ್ಬಿಡ್ತಾಳೆ. ಅಯ್ಯಯ್ಯಯ್ಯೋ, ಅವಳು ಕುಣಿದಾಡ್ಬಿಡ್ತಾಳೋ ಏನೋ ಗೊತ್ತಿಲ್ಲ.
ಆದ್ರೆ ಅವಳು ಬರ್ತಾ ಇರೋ ಸುದ್ದಿ ಕೇಳ್ಬಿಟ್ಟು ಒತ್ತಾರಿಂದ ನಿಮ್ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ಒಳ್ಳೆ ರೆಕ್ಕೆ ಬಂದಿರೋ ಅಕ್ಕಿ ಹಂಗೆ ಹಾರಾಡ್ತಾ ಇದ್ದೀರಾ. ಮತ್ತೆ ನಮ್ಮ ಮನೆ ನಂದಾದೀಪ ಮನೆಗೆ ಬರ್ತಾ ಇರ್ಬೇಕಾದ್ರೆ ಖುಷಿ ಪಡ್ದೆ ಇರಕ್ಕಾಯ್ತದ? ಇವ್ರು ಅಷ್ಟೇ ಅಲ್ಲ, ನಾನು ಅಷ್ಟೇ. ಅವಳು ನೋಡಕ್ಕೆ ತುದಿಗಾಲಲ್ಲಿ ನಿಂತೀವ್ನಿ. ಅವಳು ನೋಡಿ 7 ದಿನ ಆಯ್ತು. ಸರಿ ಹೋಯ್ತು. ಆದ್ರೆ ಅವಳಿಲ್ ಬರ್ತಾ ಇರೋ ವಿಷಯ ಮಯೂರಿಗೆ ಗೊತ್ತಿಲ್ಲ. ಚಿಕ್ಕ ಯಜಮಾನ್ರು ಅವಳ ಎಲ್ಲೋ ಕರ್ಕೊಂಡು ಹೋಯ್ತೀನಿ ಅನ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ ಬರ್ತಾವ್ರೆ. ಅದ್ ನಿಮಗ್ ಗೊತ್ತು ತಾನೆ? ಗೊತ್ತಿಲ್ದೆ ಏನು, ಅವಳು ಇಲ್ಲಿಗೆ ಬಂದ್ರು ನಾವತ್ರ ಹೇಳಕ್ಕಿಲ್ಲ. ಬಲೆ ಕೆಲಾಡಿ ಬುಡಿ ಅತ್ತವ ನೀವು. ಆಮೇಲೆ ಒಳಕ್ ಹೋಗಿ ಹಾಲು ಇಟ್ಬಿಡಿ, ಅವ್ರು ಬಂದ್ರೆ ಕುಡಿಯಕ್ ಕೊಡಕಾಯ್ತದೆ. ಅಯ್ಯೋ, ನಾ ಆಗ್ಲೇ ಹಾಲು ಕಾಯಿಸಿಟ್ಟಿವ್ನಿ. ಊಟ ಮಾಡಕ್ಕೆ ಅಡ್ಗೆನೂ ಮಾಡಿಟ್ಟಿವ್ನಿ. ಅಪ್ಪಯ್ಯ, ಅಕ್ಕ ಇಲ್ಲಿಗ್ ಬಂದು ನಿಮ್ಗಿದೆಲ್ಲ ಗೊತ್ತಿತ್ತಲ್ಲ, ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರೆ? ಬೇಜಾರ್ ಯಾಕವ ಮಾಡ್ಕತಾಳೆ? ನಮ್ಮನ್ನೆಲ್ಲ ನೋಡ್ಬಿಟ್ಟು ಕೋಪ ತಾಪನೆಲ್ಲ ಮರ್ತು ಓಡ್ ಬಂದ್ ಅಕ್ಕಳಿಂದ ತಪ್ಕೊಂಡು ನಾಕನಿ ಕಣ್ಣೀರ್ ಹಾಕ್ತಾಳೆ. ನಮ್ಗೆಲ್ಲ ಅವಳನ್ನ ಸಮಾಧಾನ ಮಾಡೋದೇ ಆಯ್ತದೆ. ನಾನ್ ಮಯೂರಿ ಕಣ್ಣೀರ್ ಹಾಕೋದಿಕ್ ಬಿಡಲ್ಲ. ಅವಳು ಯಾವಾಗ್ಲೂ ಖುಷಿಯಾಗಿರೋಗೆ ನೋಡ್ಕೊಂತೀನಿ. ನೋಡಿದ್ರಾಳೆಂದ್ರೆ